ಕಡಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಧುವನಹಳ್ಳಿ ಗ್ರಾಮದ ಎಸ್ ರಮೇಶ್, ಉಪಾಧ್ಯಕ್ಷರಾಗಿ ಮುಳ್ಳೂರು ಗ್ರಾಮದ ಎಂ ಶೇಖರ್ ಅವಿರೋಧವಾಗಿ ಆಯ್ಕೆಯಾದರು. ಕೊಳ್ಳೇಗಾಲ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶೇಖರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಇದರಿಂದಾಗಿ ಚುನಾವಣಾಧಿಕಾರಿ ನಾಗೇಶ್ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆಯನ್ನ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಮಹದೇವಸ್ವಾಮಿ, ರವಿಕುಮಾರ್, ಇಂದ್ರ, ಪುಟ್ಟಸ್ವಾಮಿ, ಬಸವರಾಜು, ಕಾರ್ಯದರ್ಶಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಸಂಘದ 25ನೇ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ನಮ್ಮನ್ನು ಅಂದರೆ ಎಲ್ಲ ಡೈರೆಕ್ಟರ್ಗಳನ್ನು ಯಾವ ರೈತಾಪಿ ಜನರು ನಮ್ಮನ್ನು ವಿಶ್ವಾಸ ಬಿಟ್ಟು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಮೊದಲು ಧನ್ಯವಾದವನ್ನು ಅರ್ಪಿಸ್ತೇನೆ. ಜೊತೆಗೆ ನಮ್ಮ ಆಯ್ಕೆಗೆ ಸಹಕರಿಸಿದಂತಹ ನಮ್ಮ ತಿಮ್ಮರಾಜಪುರದ ಪುಟ್ಟಣ್ಣವರು, ಹಣಗಳ್ಳಿ ಬಸವರಾಜ್ ಅವರು, ನಮ್ಮ ನರಸಿಂಹಣ್ಣರವರು ಹಾಗೂ ಷಣ್ಮುಖಪ್ಪನವ್ರಿಗೆ ನನ್ನ ಧನ್ಯವಾದಗಳು. ಎಲ್ಲದಕ್ಕಿಂತ ಮೇಲಾಗಿ ನಾನು ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಲಿಕ್ಕೆ ಸಹಕರಿಸಿದಂತಹ ಮಾನ್ಯ ಮಾಜಿ ಶಾಸಕರಾದಂತಹ ನರೇಂದ್ರವರಿಗೂ ಸಹ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮ್ಮ ಮಾಜಿ ಶಾಸಕರಾದಂತಹ ನರೇಂದ್ರವರು ನಮ್ಮ ಒಂದು ಬ್ಯಾಂಕಿಗೆ ಭಾಳಷ್ಟು ಸಹಕಾರವನ್ನು ಮಾಡಿದ್ದಾರೆ ಮತ್ತು ರೈತರಿಗೆ ಒಂದು ಸಾಲವನ್ನು ಕೊಡಿಸುವಲ್ಲಿ ನಮಗೆ ಮೊದಲಿನಿಂದಲೂ ಸಹ ಸಹಕಾರವನ್ನು ನೀಡಿದ್ದಾರೆ. ನಾನು 2ನೇ ಬಾರಿಗೆ ನಾನು ಈಗ ಇಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಈಗ ಮೊದಲ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಿಂಬು ಸಾಗರ್, ನ್ಯೂಸ್@9 ಕನ್ನಡ, ಕೊಳ್ಳೇಗಾಲ.